ಕ್ರಾಂತಿಗೆ ದರ್ಶನ್ ಅಣ್ಣಂಗೆ. ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ಇಂದು ರಾಜ್ಯದಾದ್ಯಂತ ಬಿಡುಗಡೆಯನ್ನು ಕಂಡಿದೆ. ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಇದಾಗಿದ್ದು ಒಟ್ಟಾರೆಯಾಗಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರಮಂದಿರಕ್ಕೆ ಬಂದು ಚಿತ್ರಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ಕೂಡ ದರ್ಶನ್ ಅವರ ಕಟ್ಔಟ್, ಬ್ಯಾನರ್ಗಳು, ಸಿಡಿಮದ್ದನ್ನು ಸಿಡಿಸಿ ಸಿಹಿಯನ್ನು ಹಂಚುವುದರ ಮೂಲಕ ಹಬ್ಬದ ವಾತಾವರಣ ಸೃಷ್ಟಿಸಿದ್ದಾರೆ. ಇದರ ಬಗ್ಗೆ ವೀಕ್ಷಕರು ಏನು ಹೇಳ್ತಾರೆ, ಚಿತ್ರವನ್ನು ವೀಕ್ಷಿಸಿದವರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಮೂವಿ ಬಗ್ಗೆ ಹೇಳೋದಾದ್ರೆ ಚೆನ್ನಾಗಿದೆ ಸರ್. ಹೇಗಿತ್ತು ಮೂವಿ? ಏನಿಷ್ಟ ಆಯ್ತು ಸರ್ ಮೂವಿ ಬಗ್ಗೆ? ಮೂವಿ ಬಗ್ಗೆ ಹೇಳೋದಾದ್ರೆ ಏನಿಷ್ಟ ಆಯ್ತು? ದರ್ಶನ್ದು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾತ್ರ ಫಿಲಮ್ ಮಾತ್ರ ಸಖತ್ತಾಗಿದೆ, ಮಾತ್ರ ನೋಡ್ಬೋದು. ಇಷ್ಟ ಡಬಲ್ ಆ್ಯಕ್ಟಿಂಗು ತುಂಬ ಇಷ್ಟ ಆಗಿದೆ. ನೆಕ್ಸ್ಟ್ ದರ್ಶನ್ ಅವರು ಪಾಲಿಟಿಕ್ಸಿಗೆ ಬರ್ತಾರೆ ಅನ್ನೋದಿದೆ, ಅದು ಬಂದರೆ ಹೇಗಿರುತ್ತೆ ಅಂತ? ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮೇಡಮ್. ಏನಿಷ್ಟ ಆಯ್ತು ಸರ್ ಮೂವಿಲಿ? ಆ್ಯಕ್ಟಿಂಗ್ ಇಷ್ಟ. ಹೌದು ಸರ್. ಸರ್ ಮೂವಿ ಬಗ್ಗೆ ಹೇಳೋದಾದ್ರೆ ಸರ್ ಚೆನ್ನಾಗಿದೆ. ಏನಿಷ್ಟ ಆಯ್ತು ಸರ್ ಮೂವಿ? ದರ್ಶನ್ ಅವ್ರ ಆ್ಯಕ್ಟಿಂಗ್, ಡಬಲ್ ಆ್ಯಕ್ಟಿಂಗ್. ದರ್ಶನ್ ಅವ್ರು ಇಲ್ಲದೆ ಇರೋದೇನಾದರೂ ಬೇಜಾರಿದೆಯಾ? ಸ್ವಲ್ಪ ಬೇಜಾರಿದೆ. ಮೂವಿ ನೋಡಿ ಖುಷಿ ಆಯಿತು. ಏನಿಷ್ಟ ಆಯಿತು ಸರ್ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ? ಈಗ ಯಾರಿಗೆ ಹೇಳ್ತಾರೆ ಅದು ಡಬಲ್ ಆ್ಯಕ್ಟಿಂಗ್ ಮಾಡಿದ್ರು. ಹೊಸ ಹೀರೋಯಿನ್ ರಚನಾ ರೈ ಅವರು ಕೂಡ ಇದ್ದಾರೆ, ಅವ್ರ ಬಗ್ಗೆ ಹೇಳೋದು. ಡಬಲ್ ಆ್ಯಕ್ಟಿಂಗ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ. ಚೆನ್ನಾಗಿದೆ, ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಿಮಗೇನು ಇಷ್ಟ ಆಯಿತು? ನಮ್ಗೆ ಆ್ಯಕ್ಟಿಂಗ್ ಇಷ್ಟ ಆಯಿತು, ಮತ್ತು ಹೀರೋಯಿನು ತುಂಬ ಇಷ್ಟ ಆ್ಯಕ್ಟಿಂಗ್ ಮಾಡಿದ್ರು ಚೆನ್ನಾಗಿ. ಏನು ಮೆಸೇಜ್ ಇದೆ ಸರ್ ಮೂವಿಯಲ್ಲಿ? ಅದು ಇನ್ನು ಟ್ವಿಸ್ಟ್ ಇದೆ, ಹೇಳೋಕ್ಕಾಗ್ತಿಲ್ಲ. ಹೌದಾ? ಇನ್ನು ಮುಂದೆ ಏನು ಮಾಡೋದು ಅಂತ ಗೊತ್ತಾಗುತ್ತೆ. ಬೇಜಾರಿದೆಯಾ ದರ್ಶನ್ ಅವರು ಇಲ್ಲದೆ ಇರೋದು? ಸ್ವಲ್ಪ ಬೇಜಾರಿದೆ, ಅಂದರೂ ಒಂದ್ಸಲಂತೂ ಡಿವಾಸ್ ತೀರ್ಥಹಳ್ಳಿ ಪ್ರತಿಭೆ, ಹುಲಿ ಕಾರ್ತಿಕ್ ಅವರು ಕೂಡ ಅಭಿನಯ ಮಾಡಿದ್ದಾರೆ, ಅವ್ರ ಬಗ್ಗೆ ಹೇಳೋದಾದ್ರೆ? ತುಂಬ ಚೆನ್ನಾಗಿ ಮಾಡಿದ್ದಾರೆ ಹುಲಿ ಕಾರ್ತಿಕ್ ಅವರು, ತುಂಬ ಚೆನ್ನಾಗಿದೆ. ಎಲ್ಲ ಸಿನಿಮಾನೇ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಪಕ್ಕ 100 ಡೇಸ್ ಆಗಿ ನೆಮ್ಮದಿಯಾಗಿರ್ಬೇಕು ಅನ್ನುವಂತಹ ಸಾಂಗ್ ತುಂಬ ವೈರಲ್ ಆಗಿತ್ತು, ಅದ್ರ ಬಗ್ಗೆ ಹೇಳೋದಾದ್ರೆ? ಅದು ತುಂಬ ಚೆನ್ನಾಗಿದೆ. ನಮಗೇನಿತ್ತು ಅಂದರೆ ದರ್ಶನ್ ಅವರೇ ಹೇಳಬೇಕಂತ ಇತ್ತು, ಕಾಲಕ್ರಮೇಣ ಅದಾಗಿಲ್ಲ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಬೇಜಾರಿದ್ಯಾ ದರ್ಶನ್ ಅವರು ಇಲ್ಲ ಇವತ್ತು ಪ್ರೆಸೆಂಟ್ಸಲ್ಲಿ ಇದೆ ಅಲ್ವಾ? ಈಗ ದರ್ಶನ್ ಅವ್ರದ್ದು ಇದ್ದಿದ್ರೆ ತುಂಬ ಸೆಲೆಬ್ರೇಟ್ ಮಾಡೋರು, ದರ್ಶನ್ ಅವರಿಲ್ಲ. ಬಟ್ ಆದರೆ ಅವ್ರ ಅಭಿಮಾನಿಗಳಿದ್ದಾರೆ. ನಿಮಗೆ ಈ ಕಡೆ ಎಲ್ಲ ನೋಡಿದ್ರೆ ಎಲ್ಲ ಹೌಸ್ಫುಲ್ ಇರುತ್ತೆ ಆ ಥರ. ಮೂವಿ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಈ ಲೆವೆಲಿನ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಯಾಕೆಂದರೆ ದರ್ಶನ್ ಅವರು ತುಂಬ ದಿನಗಳಿಂದ ಆ್ಯಕ್ಟಿಂಗ್ ಮಾಡಿರಲಿಲ್ಲ ಅಂತ ನನ್ನ ತಲೆಯಲ್ಲಿತ್ತು. ದರ್ಶನ್ ಅವರು ನೀನಾಸಮ್ಮಲ್ಲಿ ಕಲ್ತೋದವರು, ಇದೇ ಡಿಸ್ಟಿಕಲ್ಲಿ ಕಲ್ತೋಗಿದ್ದು ದರ್ಶನ್ನು. ಅದೇನೋ ಒಂದು ಸಣ್ಣ ಇನ್ಸಿಡೆಂಟು, ಅದು ಬಿಡಿ, ಅದು ನಾವು ಹೇಳಲ್ಲ. ದರ್ಶನ್ ಅವ್ರು ಮತ್ತೆ ಬರ್ತಾರೆ. ನಾನು ಹುಡುಗರಿಗೆ ಹೇಳಿದೆ, ಇಲ್ಲಿ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಇದ್ದಾರೆ ಇಲ್ಲಿ, ಅವರೆಲ್ಲರಿಗೂ ಹೇಳಿದೆ ದರ್ಶನ್ ಅವರು ತನ್ನ ಸಂಕಷ್ಟದ ದಿನಗಳನ್ನು ಮುಗಿಸಿ ಮತ್ತೆ ಬಂದು 106 ಸಿನಿಮಾ ಮಾಡಬೇಕು. ಅವರು ಅಭಿನಯಕ್ಕೆ ನಾವು ಫಿದಾ ಆಗಿದ್ದೀವಿ. ಇವತ್ತು ನಮ್ಮೂರಿನ ಮಗ ಗಿಲ್ಲಿ ನಟ ಆಗಿರ್ಬೋದು ಅಥವಾ ಕಾರ್ತಿಕ್ ಆಗಿರ್ಬೋದು, ದರ್ಶನ್ ಅವರ ಒಳ್ಳೆ ಮನಸ್ಸು ಎಲ್ಲ ಅರ್ಥ ಆಗುತ್ತೆ ಅಂದರೆ, ಇಲ್ಲೆಲ್ಲೋ ಹುಲಿಗುದ್ದಲ್ಲಿ ಬೆಳೆದಂಥ ನಮ್ಮ ಕಾರ್ತಿಕ್ಗೆ ಅಷ್ಟು ಅಭಿಮಾನದಿಂದ ಒಂದು ಪಾತ್ರವನ್ನು ಕೊಟ್ಟು ಇಲ್ಲಿ ನೂರಾರು ಹುಡುಗರು ಅವ್ರ ಜೊತೆಗೆ ಅವ್ರ ಫ್ಯಾನ್ಸ್ ಬೇಸ್ ಆಗಿದ್ದಾರೆ ಅಂತ. ಇಲ್ಲಿ ನೋಡ್ಬೋದು ನೀವು, ನೂರಾರು ಹುಡುಗರು ಅವ್ರ ಜೊತೆಗೆ ಇದ್ದಾರೆ ಅಂತಂದರೆ ಅವರು ಒಳ್ಳೆ ಮನಸ್ಸೇ ಕಾರಣ. ಈ ಸಿನಿಮಾದಲ್ಲಿ ನಾನು ಒಬ್ಬ ರಾಜಕಾರಣಿಯಾಗಿ ನಂಗೆ ಅನಿಸ್ತಾ ಇರೋದು, ಯಾವತ್ತೂ ಹಿಂದೊಂದು ಮುಂದೊಂದು ಇರಬಾರ್ದು, ಅವ್ನು ನೇರವಾಗಿರಬೇಕು ಅನ್ನೋದು ನಾನಿಲ್ಲಿ ಅರ್ಥ ಮಾಡಿಕೊಂಡೆ. ಮೊದಲನೇದಾಗಿ ಇವತ್ತು ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಂಡಂಥ ಡೆವಿಲ್ ಚಿತ್ರಕ್ಕೆ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ನಾವು ದರ್ಶನ್ ಅಭಿಮಾನಿಗಳ ಸಂಘದಿಂದ ಕಳೆದ 2 ದಿನದಿಂದ ಬ್ಯಾನರನ್ನು ಕಟ್ಟಿ ಪಟಾಕಿ ಸಂರಚನೆ ಮಾಡಿ ಇಲ್ಲೇನು ಸಂರಚನೆ ಮಾಡಿ, ಅದೇ ರೀತಿ ಇವತ್ತು ಡೆವಿಲ್ ಸಿನಿಮಾ ರಿಲೀಸ್ ಆಗಿದ್ದ ಕಾರಣ ಅದೇ ಖುಷಿಗೋಸ್ಕರ ಇವತ್ತು ಅಲ್ಲಿ ದೇವರ ಮಕ್ಕಳು ಅಂಥೇಳಿ ನಾವೇನು ಕರಿತೀವಿ ಆ ಮಕ್ಕಳಿಗೆ ಒಂದು ಹೋಳಿಗೆ ಊಟದ ಒಂದು ವ್ಯವಸ್ಥೆ ಕೂಡ ಮಾಡಿದ್ವಿ. ಅದು ಕೂಡ ಅಲ್ಲಿ ಇವತ್ತು ಆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿದ್ದೀವಿ. ಸಿನಿಮಾ ತುಂಬ ಚೆನ್ನಾಗಿ ಓಡ್ತಾ ಇದೆ, ಚೆನ್ನಾಗಿದೆ ಅಂಥೇಳಿ ತುಂಬ ರೆಸ್ಪಾನ್ಸ್ ಬರ್ತಾಯಿದೆ. ಅವ್ರ ಹೆಸರಲ್ಲೇ ಇದೆ, ಸರಳತೆಯ ಸಾಮ್ರಾಟ್ ಅನ್ನೋ ಹೆಸರೇ ಅವರಿದೆ. ಬಲದ ಕೈಯಲ್ಲಿ ಕೊಟ್ಟಿದ್ದು ಎಡದ ಕೈ ಗೊತ್ತಾಗಲ್ಲ ಅನ್ನೋ ವಿಚಾರ ನಾವು ಹೆಂಗೆ ದರ್ಶನ್ ಸರ್ ಅಲ್ಲಿ ನಂಬಿದ್ದೀವೋ ಅದೇ ರೀತಿ ನಾವು ಅವರು ಯಾವ ರೀತಿ ಮಾನವೀಯತೆಯ ಗುಣಗಳನ್ನ ಅಳವಡಿಸ್ಕೊಂಡಿದ್ದಾರೋ ನಾವು ಅದೇ ರೀತಿಯ ಮಾನವೀಯತೆ ಗುಣಗಳನ್ನ ಅವರು ಸ್ವಲ್ಪ ಮಟ್ಟಿಗಾರು ನಾವು ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ದರ್ಶನ್ ಸರ್ಗೆ ಏನೊಂದು ಅಪವಾದ ಇದೆ, ಅದು
ಅಪೋದಿಂದ ಹೊರಗೆ ಬಂದು ಮತ್ತೆ ಸಿನಿಮಾ ರಂಗದಲ್ಲಿ ಬೆಳಿಬೇಕು, ಅಭಿಮಾನಿಗಳ ಜೊತೆ ಬೆರಿಬೇಕು ಅನ್ನೋದು ನಮ್ಮ ಆಶಯ. ಅದೇ ರೀತಿ ನಾವು ಇನ್ನೊಂದು ಹೇಳೋದೇನೆಂದರೆ, ನಮ್ಮ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ತೀರ್ಥಹಳ್ಳಿಯಲ್ಲಿ ನಾವು ಏನು ಈ ಬಂಟಿಂಗ್ಸ್ ಕಟ್ಟೋದು ಅಥವಾ ಡೆವಿಲ್ ವಿಚಾರದಲ್ಲಿ ನಾವು ಫ್ಲೆಕ್ಸ್ ಕಟ್ಟೋ ವಿಚಾರದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತ, ತುಂಬ ವರ್ಷದಿಂದ ನಮ್ಮ ಜೊತೆ ಇದ್ದಂಥ ಯುವಕ ಪುನೀತ್ ಅಂತ ಹೇಳಿ ಇಲ್ಲಿ ಕಟ್ಟಿ ಹೋಗ್ಬೇಕಾದ್ರೆ ಒಂದು ಸಣ್ಣ ಅವಘಡದಿಂದ ಅಪಘಾತವಾಗಿ ಅವನು ಸಾವನ್ನಪ್ಪಿದ್ದಾನೆ. ಅವನ ಆತ್ಮಕ್ಕೆ ಶಾಂತಿಯನ್ನು ಕೂಡ ನಾವು ಎಲ್ಲ ಅಭಿಮಾನಿಗಳು ಕೋರ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾರೇ ಆಗಲಿ ಹೆಲ್ಮೆಟ್ ಧರಿಸ್ಕೊಂಡೇ ಓಡಾಡಿ, ನಿಮ್ಮ ಜೀವನ ನೀವು ಕಾಪಾಡ್ಕೊಳ್ಳಿ, ಮನೆಯವರಿಗೂ ಕೂಡ ನೆರವಾಗಿರಿ ಅಂತ ಹೇಳ್ತಾ, ದರ್ಶನ್ ಸಿನಿಮಾ ಸರ್ ಇನ್ನೂ ಮುಂದೂ ಕೂಡ ಎಲ್ಲ ಸಿನಿಮಾಗಳು ಚೆನ್ನಾಗಿ ಓಡಲಿ, ಕನ್ನಡ ಸಿನಿಮಾಗಳು ಚೆನ್ನಾಗಿ ಓಡಲಿ. ಅದರಲ್ಲೂ ನಮ್ಮ ಒಂದು ಕ್ರೇಜ್ ಇರೋದ್ರಿಂದ ದರ್ಶನ್ ಸರ್ ಈ ಸಿನಿಮಾದಲ್ಲಿ ಹೇಳಿದ್ದಾರೆ, ಸೂರ್ಯನಿಗೆ ಜಾಸ್ತಿ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ. ಖಂಡಿತವಾಗ್ಲೂ ನಮ್ಮ ಬಸ್ ಬರ್ತಾರೆ, ಜನರ ಜೊತೆ ಬೆರೀತಾರೆ, ಅಭಿಮಾನಿಗಳ ಜೊತೆ ಬೆರೀತಾರೆ. ಅವರಿಗೆ ಬಂದಿರತಕ್ಕಂಥ ಕಳಕ ಆದಷ್ಟು ಬೇಗ ದೂರ ಆಗಲಿ, ಮತ್ತು ಈ ಸಿನಿಮಾ ಚೆನ್ನಾಗಿ ಓಡಲಿ ಅಂತ ಹೇಳಿ ನಾನು ಬಯಸ್ತೀನಿ. ನಮ್ಮೂರು ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.